ನಮ್ಮ ಯಜಮಾನ್ರು ಮಾಡಿದ ತಪ್ಪಿಗೆ ನಾನು ಬಸ್ಸಲ್ಲಿ ಹೋಗಂಗಾಯಿತು. ಹಾಗೆಯೇ ನಾನು 4:15ಗೆ ಎದ್ದು ಸ್ನಾನ ಮಾಡಿ ಇಷ್ಟು ಚೆನ್ನಾಗಿ ರೆಡಿಯಾಗಿ ಎಲ್ಲಿ ಹೋಗ್ತಾಯಿದ್ದೀನಿ ಅಂತಂದರೆ ಮೈಸೂರಲ್ಲೊಂದು ಫಂಕ್ಷನ್ ಇತ್ತು, ಅಲ್ಲಿಗೆ ಹೋಗೋಕ್ಕೆ ಇಷ್ಟು ಗಂಟೆಗೆ ರೆಡಿ ಆಗ್ತಾಯಿದ್ದೀನಿ. ನಮ್ಮ ಯಜಮಾನ್ರು ಬರ್ತೀನಿ ಅಂತ ಯಾಮಾರಿಸ್ಬಿಟ್ರು. ಹಾಗೆಯೇ ನಮ್ಮ ಯಜಮಾನ್ರ ಕೈಲಿ ನೆರಿಗೆ ಇರಿಸ್ಕೊಂಡು ಅವ್ರಿಗೊಂಚೂರು ಈಗೋ ಇಲ್ಲದೆ ರೆಡಿ ಮಾಡ್ತಾರೆ. ಅದೊಂದು ತುಂಬಾ ಖುಷಿ ಆಗುತ್ತೆ. ಹಾಗೆಯೇ ಕೋಪ ಬರೋ ವಿಷಯ ಏನು ಅಂತಂದರೆ ನನಗೆ ಬರ್ತೀನಿ ಅಂತ ಯಾಮಾರಿಸ್ಬಿಟ್ರು. ನೈಟ್ವರೆಗೂ ಬರ್ತೀನಿ, ನಾನೇ ಕರ್ಕೊಂಡು ಹೋಗ್ತೀನಿ ಕಾರಲ್ಲಿ, ಎಲ್ಲರೂ ಹೋಗೋಣ ಅಂತ ಇದ್ರು. ಬಟ್ ಆದರೆ ಬೆಳಿಗ್ಗೆ ನನಗೆ ಕೆಲಸ ಇದೆ, ಬರೋಕ್ಕಾಗಲ್ಲ, ನೀನು ಒಬ್ಬಳೇ ಹೋಗು ಫ್ಯಾಮಿಲಿ ಜೊತೆ ಅಂತ ಅಂದರು. ನಾನು ಇಷ್ಟೊತ್ತಿಗೆ ಯಪ್ಪ ಪಾಪು ಎತ್ಕೊಂಡು ಹೋಗ್ಬೇಕಲ್ಲ ಅಂತ ಪಾಪುಗೆ ರೆಡಿ ಕೂಡ ಮಾಡಿರಲಿಲ್ಲ, ಹಂಗೇ ಕರ್ಕೊಂಡು ಹೋದೆ. ಅವನು ಕೂಡ ಅಲ್ಲೇ ಬಸ್ಸಲ್ಲೇ ರೆಡಿ ಮಾಡ್ಕೊಳ್ಳೋಣ ಅರ್ಜೆಂಟಾಗಿ ಅಂತ. ಬಸ್ಸಂತೂ ಫುಲ್ಲು ರಶ್ ಆಗಿತ್ತು ಅಂತ ನಾವು ಹೋಗಿದ್ದು ಟ್ರೈನಲ್ಲಿ ತುಂಬಾ ರಶ್ ಇತ್ತು. ಹೋಗ್ಬೇಕಾದ್ರೂ ಬರಬೇಕಾದ್ರೂ ಅಷ್ಟೇ ತುಂಬಾ ಕಷ್ಟ ಆಗೋಯಿತು. ಮಕ್ಕಳನ್ನ ಎತ್ಕೊಂಡು ಫಂಕ್ಷನ್ಗಂತೂ ಹೋಗೋಕ್ಕಾಗಲ್ಲ. ಅದಾದಮೇಲೆ ನಮ್ಮ ಲಡ್ಡು ಸ್ವಲ್ಪ ಮಲಗಿಬಿಟ್ಟಿದ್ದ, ತುಂಬಾ ಕ್ಲಿಪ್ಪಿಂಗ್ ತೊಗೊಳೋಕ್ಕಾಗಲಿಲ್ಲ. ಸ್ವಲ್ಪನೇ ಕ್ಲಿಪ್ಪಿಂಗ್ ತೊಗೊಂಡು ಕ್ಯೂಟಾಗಿ ಮಿನಿ ವ್ಲಾಗ್ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.